ನಮಸ್ಕಾರ ಸ್ನೇಹಿತರೆ. ಬೆಳಕು ಬೇಕಾದರೆ ಜ್ಯೋತಿಯೆಡೆಗೆ ಹೋಗ್ಬೇಕಾಗ್ತದೆ. ಸುಗಂಧ ಬೇಕಾದರೆ ಹೂವಿನೆಡೆಗೆ ಹೋಗ್ಬೇಕಾಗ್ತದೆ. ಬಾಯಾರಿದಾಗ ನೀರಿನ ಆಸರೆತ್ತಲಿ ಹೋಗ್ಬೇಕಾಗ್ತದೆ. ಹಾಗೆಯೇ ಈ ಸಮೃದ್ಧ ಮತ್ತು ಸಂತೃಪ್ತಿ ಜೀವನಕ್ಕೆ ಜ್ಞಾನದ ಅವಶ್ಯಕತೆ ಪರಿಪೂರ್ಣವಾಗಿ ಬೇಕಾಗ್ತದೆ. ಹಾಗೆಯೇ ಈ ಜ್ಞಾನ ಅಂತಕ್ಕಂಥದ್ದನ್ನು ಮೇಲೆ ಹಾರತಕ್ಕಂಥ ವ್ಯಕ್ತಿಗೆ ಏಣಿ ಆಗ್ತದೆ. ಹಾಗೆಯೇ ನಿರಾಶೆಯ ಕೂಪದಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗೆ ಆಸರಿಯ ದೋಣಿ ಕೂಡ ಆಗ್ತದೆ. ಈ ಜ್ಞಾನ ಅಂತಕ್ಕಂಥದ್ದಲ್ಲ, ಇದು ತುಂಬಿದ ಕೊಡವಿದ್ದಂತೆ. ಇದು ಯಾವತ್ತೂ ಕೂಡ ತುಳುಕುವುದಿಲ್ಲ. ಆಸೆಯ ಬೆಳಕಾಗಿ ಜ್ಞಾನ ಅಂತಕ್ಕಂಥದ್ದನ್ನು ಪಸರಿಸ್ತಾ ಇರ್ತದೆ. ಯಾವ ವ್ಯಕ್ತಿಯಲ್ಲಿ ದೃಢವಾಗಿರ್ತಕ್ಕಂಥ ನಂಬಿಕೆ ಇರ್ತದಲ್ಲ, ಯಾವ ವ್ಯಕ್ತಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇರ್ತದಲ್ಲ, ಯಾವ ವ್ಯಕ್ತಿಯಲ್ಲಿ ಅವಿರತವಾಗಿರ್ತಕ್ಕಂಥ ಪರಿಶ್ರಮ ಇರ್ತದಲ್ಲ, ಆ ವ್ಯಕ್ತಿ ಜೀವನದಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸ್ತಾನೆ. ಪ್ರಮುಖವಾಗಿ ಆ ಯಶಸ್ಸಿನ ಹಿಂದೆ ಒಂದು ಭವ್ಯವಾಗಿರ್ತಕ್ಕಂಥ ಕನಸು ಮತ್ತು ದೃಢವಾದ ನಂಬಿಕೆ ಇರ್ತದಂತಕ್ಕಂಥದ್ದನ್ನು ಯಾವತ್ತೂ ಕೂಡ ಮರಿಬಾರದು. ನಿಮಗೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಮೇಲೆ ಹಾರಬೇಕೆಂತ ಎನಿಸಿದಾಗ ಅವಶ್ಯವಾಗಿ ಮೇಲೆ ಹಾರಿ. ಹಾರುವ ಯತ್ನದಲ್ಲಿ ಕೆಳಗೆ ಬಿದ್ದರೆ ನೋವು ಸಹಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇರಲಿ. ಇತರರು ಆಡ್ತಕ್ಕಂಥ ಅಪ್ರಯೋಜಕ ಮಾತುಗಳಿಗೆ ಕಿವಿ ಕೊಟ್ಟು ಪಕ್ಕ ಮುರಿದ ಹಕ್ಕಿ ಥರ ಆಗೋದು ಬೇಡ, ಕಾಲು ಮುರಿದ ಕೋಳಿ ಥರ ಆಗೋದು ಬೇಡ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಸಾಮರ್ಥ್ಯದ ಬಗ್ಗೆ ಇನ್ನೊಬ್ಬರು ತಿಳ್ಕೊಳ್ಳೋದಲ್ಲ, ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇರಬೇಕಾಗ್ತದೆ. ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಗೊತ್ತಿರಬೇಕಾಗ್ತದೆ. ನಮ್ಮ ನಂಬಿಕೆ ಪರಿಶ್ರಮದೊಂದಿಗೆ ಸೇರಿದಾಗ ಮಾತ್ರ ಸಾಧನೆ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಇತರರ ಆಡ್ತಕ್ಕಂಥ ಇಲ್ಲ ಸಲ್ಲದ ಮಾತುಗಳಿಗೆ ಕಿವಿ ಕೊಟ್ಟು ನಾವು ಮಾಡ್ತಕ್ಕಂಥ ಪ್ರಯತ್ನ ಯಾವತ್ತೂ ಕೂಡ ಬಿಡಬಾರದು. ನಾವು ದಿನಪತ್ರಿಕೆ ಓದ್ತೀವಲ್ಲ, ದಿನಪತ್ರಿಕೆಗಳನ್ನು ಓದುವಾಗ ಮೊದಲ ನಿಧನ ವಾರ್ತೆಗಳ ಪುಟವನ್ನು ಓದಿ. ಆ ಪುಟದಲ್ಲಿ ನಮ್ಮ ಭಾವಚಿತ್ರವಿದ್ದರೆ ಹಾಗೆಯೇ ಮಲಗಿಬಿಡಿ. ಇಲ್ಲ ಅಂದರೆ ನಾವು ಬದುಕಿದ್ದೇವೆಂದು ಆವತ್ತಿನ ದಿನವನ್ನು ಪ್ರಾರಂಭ ಮಾಡಿ. ಇಂದಿನ ನಿಮ್ಮ ದಿನ ಅದ್ಭುತವಾಗಿರಲಿ. ಎಲ್ಲರಿಗೂ ಧನ್ಯವಾದಗಳು.